ಸರಿಯಾಗಿ ಕನಸನ್ನು ಗಮನಿಸಿ ನೋಡಿದ್ರೆ ಏನಿದೆ ಹೇಳ್ರಿ. ಇವಾಗ ಪಾಶ್ರಮ ಏನು ಹೇಳಿದ್ರು ಕನಸನ್ನ ಹೇಳ್ರಿ, ಏನು ಹೇಳಿದ್ರು? ಭಯಂಕರವಾಗಿದೆ. ಆಮೇಲೆ ಆಮೇಲೆ ಕನಸು ಏನು ಹೇಳಿದ್ರಿ? ಕನಸು ಏನು ಹೇಳಿದ್ರು? ಅಲ್ಲೇಲೂಯ. ಏನು ಕನಸು? ಒಂದು ದುರಾತ್ಮ ನರಕದಿಂದ ಎದ್ದು ಬಂದು, ಅಲ್ಲೇಲೂಯ, ಎಲ್ಲಿ ತಲೆ ಬಿಟ್ಟಿದೆ? ಎಲ್ಲಿ? ಮನೆ ಒಳಗೆ ತಲೆ ಬಿಟ್ಟು ಯಾರೆಲ್ಲ ಸಿಗ್ತಾರೋ ಅವ್ರನ್ನೆಲ್ಲ ಏನು ಮಾಡ್ತಾ ಇದೆ? ತಿಂತಾ ಇದೆ. ಅಂದರೆ ಇದರ ಅರ್ಥ ಏನಂದ್ರೆ, ಸ್ತೋತ್ರ, ಕರೆಕ್ಟಾಗಿ ಗಮನಿಸಿ ನೀವು ನೋಡ್ರಿ. ಆತ್ಮಹತ್ಯೆಗಳನ್ನ ಗಮನಿಸಿದ್ದೀರಾ ನೀವು? ಆತ್ಮಹತ್ಯೆ ಗಮನಿಸಿದ್ದೀರಾ? ಒಂದು ವಾರ 15 ದಿವಸಕ್ಕೆ ಮುಂಚೆ ಒಂದು ಮಗು, ಅದೇನು ಒಂದು 8th ಸ್ಟ್ಯಾಂಡರ್ಡೋ 7th ಸ್ಟ್ಯಾಂಡರ್ಡೋ ನನಗೆ ಗೊತ್ತಿಲ್ಲ, ಸ್ಕೂಲಲ್ಲೇ ಇರುತ್ತೆ. ಆ ಕಡೆ ಈ ಕಡೆ ನೋಡಿ ಟೀಚರ್ ಕಣ್ಣು ತಪ್ಪಿಸ್ಕೊಂಡ್ಬಂದು ಓಡ್ ಬಂದು ಮಾಡಿ ಮೇಲೆ ಹತ್ತು ಬಂದು ಮೇಲಿಂದ ಡೈ ಬಿದ್ದು ಸತ್ತೇ ಹೋಗ್ಬಿಡುತ್ತೆ. 12 ವರ್ಷನಾ? ಯಾಕೆ ಸತ್ತೋಯ್ತು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಟೀಚರ್ ಬೈದಿಲ್ಲ, ಹೊಡೆದಿಲ್ಲ, ಏನಾಯ್ತು ಏನೂ ಗೊತ್ತಿಲ್ಲ. ಆದರೆ CCTV ಕ್ಯಾಮ್ರಾದಲ್ಲಿ ನೀವು ಕರೆಕ್ಟಾಗಿ ನೋಡ್ರಿ, ಮಗು ಮೇಲೆ ಹತ್ತು ಬಂದು, ಆ ಮಗು ಹತ್ತಾ ಇರೋದು ಯಾರು ಗಮನಿಸ್ತಾ ಇಲ್ಲ. ಕ್ಲೀನಾಗಿ ಮೇಲೆ ಹತ್ತಿ ಕೂತ್ಕೊಂಡು 1 ಸೆಕೆಂಡು ಯೋಚನೆ ಮಾಡಿ ಹಾರಿಬಿಡುತ್ತೆ. ಹಲ್ಲೆಲೂಯ. ಎಷ್ಟೋ ಸ್ಟೂಡೆಂಟ್ಗಳು ಮಾಡಿ ಮೇಲ ಹಾರಿ ಸತ್ತೋಗ್ತಿದ್ದಾರೆ. ನೀವು ನೋಡ್ರಿ, ಇವಾಗೆಲ್ಲ ಸ್ಕೂಲೆಲ್ಲ ಏನು ಮಾಡ್ತಾ ಇದ್ದಾರೆ? ಜಾಲರಿಯನ್ನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಮೇಲೆ ಹೋಗ್ದಾರಂಗೆ ಬೀಗ ಲಾಕ್ ಆಗ್ತಾ ಇದ್ದಾರೆ. ಮನೆಗಳಲ್ಲಿ ನೋಡ್ರಿ ಸುಮ್ಮನೆ ನೇಣು ಹಾಕೊಳ್ತಾ ಇದ್ದಾರೆ, ವಿಷ ಕುಡಿತಾ ಇದ್ದಾರೆ. ಇದ್ದೀರಾ? ಹಲ್ಲೆಲೂಯ. ನಾವು ಬಹಳ ಕಠಿಣವಾದ ದಿನಗಳಿಗೆ ಬಂದು ನಿಂತಿದ್ದೇವೆ. ನೀವು ನೆನೆಸ್ಕೊಂಡಿರೋ ಪ್ರಕಾರ, ನಾನು ನೆನೆಸ್ಕೊಂಡಿರೋ ಪ್ರಕಾರ ನಾವು ಆಶೀರ್ವಾದ ದಿನಗಳಲ್ಲಿ ಇಲ್ಲ, ಕಡೆಯ ದಿನಗಳಲ್ಲಿದ್ದೇವೆ. ಹಲ್ಲೆಲೂಯ. ನೋಡ್ರಿ, ಈ ದುರಾತ್ಮ ಬೇರೆಲ್ಲೋ ಯಾವುದೋ ಊರಲ್ಲಿಲ್ಲ, ಪ್ರತಿಯೊಂದು ಕುಟುಂಬದ ಒಳಗೆ ತಲೆ ಬಿಟ್ಟು ಆ ಕುಟುಂಬದಲ್ಲಿ ಯಾರೆಲ್ಲ ಸಿಗ್ತಾರೋ ಅವ್ರನ್ನೆಲ್ಲ ತಿನ್ನೋದಕ್ಕೆ ರೆಡಿಯಾಗಿದೆ. ಹಲ್ಲೆಲೂಯ. ಕುಟುಂಬ ಒಡೆದೋಗುವಂಥ ಪರಿಸ್ಥಿತಿ, ಕುಟುಂಬ ಒಬ್ಬರಿಗೊಬ್ಬರು ಒಡೆದು ಸಾಯುವಂಥ ಪರಿಸ್ಥಿತಿ, ಒಬ್ಬರಿಗೊಬ್ಬರು ಏನು ಮಾಡ್ಕೊಂಡು ಯಾರು ಇರೋದೇ ಬೇಡ, ಎಲ್ಲ ಸತ್ತೋಗ್ಬಿಡೋಣ ಎಂಬ ಪರಿಸ್ಥಿತಿ ಏನು ಬರ್ತದೋ ಗೊತ್ತಿಲ್ಲ. ಅದಕ್ಕೆ ಯಾರ ಕೈ ಅವ್ರಿಗೆ ಸಿಗ್ತದೋ ಅವ್ರನ್ನೆಲ್ಲ ತಿಂದು ಮುಗಿಸುವಂತಹ ದುರಾತ್ಮನು ಎಲ್ಲಿಂದ ಎದ್ದಿದೆ? ನರಕದಿಂದ ಎದ್ದು ಬಂದಿದೆ. ಹಲ್ಲೆಲೂಯ. ಯಾಕೆ ದೇವರು ಇದನ್ನು ನಮಗೆ ತಿಳಿಸ್ತಾರೆ? ಯಾಕೆ ನಮಗೆ ತಿಳಿಸಬೇಕು? ಕಾರಣ, ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯ. ಅಂದು ಆಬ್ರಹಾಮನು ಲೋಟನಿಗಾಗಿ ಪ್ರಾರ್ಥನೆ ಮಾಡದೆ ಹೋಗಿದ್ದರೆ, ಲೋಟನಿಗಾಗಿ ಒಡಕಿನಲ್ಲಿ ನಿಲ್ಲದೆ ಹೋಗಿದ್ದರೆ, ನಿನೆವೆ ಪಟ್ಟಣಿಗಾಗಿ ಒಡಕಿನಲ್ಲಿ ನಿಲ್ಲದೆ ಹೋಗಿದ್ದರೆ, ಅವತ್ತು ಲೋಟನು ಅವನ ಕುಟುಂಬ ಏನು ಮಾಡಲ್ಪಡ್ತಾ ಇದ್ದಿಲ್ಲ? ಕಾಪಾಡಲ್ಪಡ್ತಾ ಇದ್ದಿಲ್ಲ. ಹಲ್ಲೆಲೂಯ. ಅದೇ ರೀತಿಯಾಗಿ ದೇವರು ಆ ಒಡಕಿನಲ್ಲಿ ನಿಂತು ಈ ಪಾಶಮ್ಮ ಕನಸಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹೋರಾಡ್ತಾ ಇದ್ದಾರೆ. ಆಮೇಲೆ ತಿಳಿಸ್ತಿದಾರ? ಆಮೇಲೆ ಹಲ್ಲೆಲೂಯ. ಹೋರಾಡಿ ಆ ಮನೆಯ ಒಳಗಿರುವಂತ ಮಕ್ಕಳನ್ನ, ಜನರನ್ನ ಕಾಪಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಪ್ರಯತ್ನ ಪಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ದೇಶದಲ್ಲಿರುವ, ನಮ್ಮ ಊರಿನಲ್ಲಿರುವ, ನಮ್ಮ ರಾಜ್ಯದಲ್ಲಿರುವ, ನಿಮ್ಮ ಬೀದಿಯಲ್ಲಿರುವ, ನಿಮ್ಮ ಅಕ್ಕಪಕ್ಕದಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗಾಗಿ ಮೊಣಕಾಲೂರಿ ಆ ದುರಾತ್ಮನ ವಿರೋಧವಾಗಿ ಹೋರಾಡಿ ಜಯವನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಜ್ಞಾಪಕ ಇಟ್ಕೊಳ್ರಿ, ಈ ಕಡೆಯ ದಿನಗಳಲ್ಲಿ ನೀವು ಪ್ರಾರ್ಥನೆ ಮಾಡದೆ ಹೋದರೆ, ಏನ್ ಪ್ರಾರ್ಥನೆ ಅಂತ ನೀವು ಸ್ಕಿಪ್ ಮಾಡ್ತಾ ಇದ್ರೆ, ಆ ದುರಾತ್ಮ ನಿಮ್ಮ ಮನೆ ಒಳಗೂ ಬಾಯಿ ಬಿಟ್ಟು ತಲೆ ಬಿಟ್ಟು ನಿಮ್ಮನ್ನ ಹೊತ್ತುಕೊಂಡು ಹೋಗುವಂತ ದಿನ ಬಹಳ ದೂರ ಇಲ್ಲ. ಇದೀರಾ? ಹಲ್ಲೆಲೂಯ. ಸ್ತೋತ್ರ.
ನಾವು ಕಡೆಯ ದಿನಗಳಲ್ಲಿ ನಿಂತುಕೊಂಡಿದ್ದೀವಿ. ಪ್ರಿಯ ಸಹೋದರರೇ, ಸಹೋದರಿಯರೇ, ಕಠಿಣವಾದ ಪರಿಸ್ಥಿತಿ ಬಂದು ನಿಂತಿದೆ. ಆದರೆ ಹಲ್ಲೆಲೂಯಾ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ, ಸ್ತೋತ್ರ. ಹದಿಮೂರನೇ ಅಧ್ಯಾಯ, ಒಂದನೇ ವಾಕ್ಯ ಓದಿಕೊಳ್ಳೋಣವ. ಸಮುದ್ರದಿಂದ ಸ್ವಲ್ಪ ಮೇಲಿಂದ ಓದ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಆಮೆನ್. ಸೀಕ್ರ ಪಡಿಗಿರ್ತಿನ ಪಡಿಗಿಲ್ಲ ನಮ್ಮನ್ನ ಪರ ನಿನ್ರೇ ಸಾಕು. ಹಲ್ಲೆಲೂಯಾ. ನೋಡ್ರಿ, 13ನೇ ವಾಕ್ಯದ ಅಧ್ಯಾಯದ ಮೊದಲನೇ ವಾಕ್ಯದ ನೋಡ್ತೇವೆ. ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರದ ತೀರದ ಮರಳಿನ ಮೇಲೆ ನಿಂತನು. ಸಮುದ್ರದಿಂದ ಮೃಗವು ಏರಿ ಬರುವುದನ್ನ ಕಂಡೆನು. ಹಲ್ಲೆಲೂಯಾ. ಎಲ್ಲಿಂದ ಬರ್ತಾ ಇದೆ ಮೃಗ? ಎಲ್ಲಿಂದ ಬರ್ತಾ ಇದೆ? ಸಮುದ್ರದ ಆಳದಿಂದ ಈ ದುರಾತ್ಮ ಎದ್ದು ಬರ್ತಾ ಇದೆ. ಹಲ್ಲೆಲೂಯಾ. ಈಗ ಪಾಸ್ಟಮರಿಗೆ ದೇವರು ತಿಳಿಸಿದ್ದೇನು? ಭೂಮಿಯ ಒಳಗಿಂದ ಈ ದುರಾತ್ಮನು ಎದ್ದು ಬರ್ತಾ ಇದೆ. ಹಲ್ಲೆಲೂಯಾ. ಅದು ಹೇಗಿದ್ದಂತೆ? ಆ ಮೃಗವು ಏರಿ ಬರುವುದನ್ನು ಕಂಡನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಯ ಮೇಲೆ ದೇವದೂಷಣ ನಾಮಗಳು ಇದ್ದವು. ಎಷ್ಟು ತಲೆ ಇದೆ? ಎಷ್ಟು ತಲೆ? 7 ತಲೆ 10 ಮುಕುಟ ಅಂತೆ. ಇದೀರಾ? 7 ತಲೆ. ಆ ಒಂದು ಏನು ಮೃಗ ಹೇಗಿರಬೇಕು ಯೋಚನೆ ಮಾಡಿ ಸ್ವಲ್ಪ. 7 ತಲೆ. ಈ ಕಾರ್ಟೂನ್ಗಳೆಲ್ಲ ನೀವು ನೋಡಿದ್ರೆ ಅದ್ರಲ್ಲಿ ತೋರಿಸ್ತಾರೆ 7 ತಲೆ 10 ತಲೆ, ಆ ಒಂದು ಡ್ರ್ಯಾಗನ್ಗಳು ಬರುವ ಹಾಗೆ. ಹಲ್ಲೆಲೂಯಾ. ಯಾಕೆ ಈ ವಾಕ್ಯವನ್ನು ಹೇಳ್ತಾ ಇದ್ದೇನೆಂದ್ರೆ, ದೇವರು ಸುಮ್ಮನೆ ಪಾಸ್ಟಮರಿಗೆ ತಿಳಿಸಿಲ್ಲ. ಇಂಥ ಕಾರ್ಯಗಳು, ಹಲ್ಲೆಲೂಯಾ, ಬರೆಯಲ್ಪಟ್ಟಿದೆ. ಇಂಥ ಕಾರ್ಯಗಳು ನರಕದಿಂದ ಎದ್ದು ಬರಲಿಕ್ಕೆ ಅನೇಕ ದುರಾತ್ಮಗಳು ರೆಡಿಯಾಗಿದೆ. ಇದೊಂದು ದುರಾತ್ಮ ಈಗ ಎದ್ದು ಬಂದಿದೆ. ಕುಟುಂಬಗಳನ್ನು ಕೆಡಿಸುವಂಥ ದುರಾತ್ಮ, ಮನೆಗಳನ್ನು ಕೆಡಿಸುವಂಥ ದುರಾತ್ಮ, ಮನೆಗಳನ್ನು ಮುಗಿಸಿ ಬಿಡುವಂಥ ದುರಾತ್ಮ. ಹಲ್ಲೆಲೂಯಾ. ಇದೀರಾ? ಆದ್ದರಿಂದ ಅದಕ್ಕೆ ಇನ್ನೂ ಡೀಟೇಲ್ ಆಗಿ ನಾವು ಹೋದ್ರೆ, ನಾನು ಕಂಡ ಮೃಗವು ಚಿರತೆಯಂತಿತ್ತು, ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆ ಇದ್ದವು. ಒಂದು ಸರಿ ಇಮ್ಯಾಜಿನ್ ಮಾಡ್ಕೊಳ್ರಿ. ಅದಕ್ಕೆ 7 ತಲೆ 10 ಮುಕುಟ, ಅಂದ್ರೆ ತಲೆ ಮೇಲೆ ಇಡಲ್ಪಟ್ಟಂತಹ ಏನು ಮುಕುಟ ಅಂದ್ರೆ ಏನು? ಕಿರೀಟನಾ? ಹಲ್ಲೆಲೂಯಾ. 7 ತಲೆಗೆ 10 ಕಿರೀಟ. ಅದು ಕಾಣೋದಕ್ಕೆ ಹೇಗಿತ್ತು? ಡ್ರ್ಯಾಗನ್ ತರ ಇರಲಿಲ್ಲ, ಚಿರತೆ ತರ ಇತ್ತು. ಅಂದ್ರೆ ಯಾವ ರೀತಿಯಾಗಿರ್ಬೇಕು ಇಮ್ಯಾಜಿನ್ ಮಾಡೋಕ್ಕಾಗತ್ತಾ? ಆಮೇಲೆ ಅದರ ಕಾಲುಗಳು ಕರಡಿಯ ಕಾಲುಗಳಂತೆ ಇತ್ತಂತೆ, ಅದರ ಬಾಯಿ, ಓ ಮೈ ಗಾಡ್, ಇಂಥದೊಂದು ನಮ್ಮ ಮುಂದೆ ಬಂದು ನಿಂತ್ರೆ ನಾವು ಏನು ರಿಯಾಕ್ಟ್ ಮಾಡ್ತೀವಿ ಹೇಳ್ರಿ? ಚಿರತೆ ತರ ಕಾಣ್ತಾ ಇದೆ, ಯಾರ್ದ್ರೆ ಚಿರತೆ ಅಲ್ಲ. ಅದಕ್ಕೆ 7 ತಲೆ ಇದೆ, 10 ಏನಿದೆ ತಲೆ ಮೇಲೆ ಮುಕುಟ ಇದೆ, ಕಾಲುಗಳು ಕರಡಿ ಅಂತಿದೆ, ಅದರ ಬಾಯಿ ಹೇಗಿದೆ? ಸಿಂಹದಾಗದ ಒಂದು ವಿಚಿತ್ರ ಪ್ರಾಣಿ. ಅದನ್ನ ನೆನೆಸು ನೋಡೋದಕ್ಕೂ ಸಾಧ್ಯನೇ ಇಲ್ಲ. ಇದೇ ತರನೇ ಪಾಶಮನ್ ನೋಡಿದ್ದು. ಹೌದ್ರ? ವಿಚಿತ್ರ ಅಂಥದ್ದು ನೋಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಹೇಳಿದ್ರಲ್ಲ, ಇದು ನೋಡಿ, ಇದು ನೀವು ನೋಡ್ಬಿಟ್ರೆ ಕಣ್ಣಾರೆ ಏನಾಗತ್ತೆ ನಿಮಗೆ ಹೇಳ್ರಿ? ಈ ಪಾಪ ಅಯ್ಯವರು ಬರೆದಿದ್ದಾರೆ, ಅವ್ರು ನೋಡಿದಾಗ ಅವ್ರ ಪರಿಸ್ಥಿತಿ ಹೆಂಗಿದಿರ್ಬೇಕು, ಮನಸ್ಥಿತಿ. ಈ ಕಡೆ ಪ್ರಾಣಿನೂ ಅಲ್ಲ,
ಈ ಕಡೆ ಡ್ರ್ಯಾಗನೂ ಅಲ್ಲ, ಈ ಕಡೆ ಕರಡಿನೂ ಅಲ್ಲ, ಆಮೇಲೆ ಸಿಂಹನೂ ಅಲ್ಲ, ಹಲ್ಲೆಲೂಯ, ಚಿರತೆನೂ ಅಲ್ಲ. ಏನಿದು? ಇದ್ದೀರಾ? ನೋಡ್ರಿ, ಇಂಥ ಕಾರ್ಯಗಳನ್ನ ನಾವು ಕೂಡ ಕಾಣಬೇಕಂದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಬಲಗೊಳ್ಳಬೇಕು. ಯಾಕೆ ನಾವೆಲ್ಲ ಪ್ರಾರ್ಥನೆ ಮಾಡ್ತಿಲ್ಲೋ ಗೊತ್ತಿಲ್ವಾ ನಿಮಗೆ? ನಾವು ನೋಡ್ತಾ ಇಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ನೀವು ಒಂದು ಸಾರಿ ನೋಡ್ಬಿಟ್ರೆ ಹಲ್ಲೆಲೂಯ, ನಮ್ಮ ಪ್ರಾರ್ಥನೆ ಜೀವಿತನೇ ಬದಲಾಗ್ಬಿಡುತ್ತೆ. ಇದ್ದೀರಾ? ಆದ್ದರಿಂದ ದೇವರಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ ಏನಂತ, ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ರಿ. ನೀನು ಪ್ರಾರ್ಥನೆ ಮಾಡದೆ ಹೋದರೆ ಕುಟುಂಬಗಳನ್ನ, ಜನರನ್ನ, ಯಾಕೆ ನಮ್ಮನ್ನೇ ನಾವು ಕಾಪಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದೇವರು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಮಗೆ ಯಾಕೆ ತಿಳಿಸ್ತಾ ಇದ್ದಾರೆ? ಯಾಕೆ ನಿಮಗೆ ತಿಳಿಸ್ತಾ ಇದ್ದಾರೆ? ನಿಮ್ಮ ಮೇಲೆ ದೇವರ ಬಹಳ ಪ್ರೀತಿ ಇದೆ. ನೀವೆಲ್ಲ ಈ ಮಾತನ್ನು ಕೇಳಿ ಪ್ರಾರ್ಥನೆ ಮಾಡ್ತೀರಾ ಅಂತ ದೇವರ ಉದ್ದೇಶ ಇದೆ. ಹಲ್ಲೆಲೂಯ. ಬೇರೆ ಯಾರಿಗೋ ತಿಳಿಸ್ಬೋದಾಗಿತ್ತು. ಯಾಕೆ ದೇವರು ನಿನಗೆ ತಿಳಿಸ್ತಾ ಇದ್ದಾರೆ? ನನಗೆ ಯಾಕೆ ತಿಳಿಸ್ತಾ ಇದ್ದಾರೆ? ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವುದಕ್ಕೆ. ಹಲ್ಲೆಲೂಯ. ಆಲಯದಲ್ಲಿ, ಮನೆಯಲ್ಲಿ, ದೇಶಕ್ಕೋಸ್ಕರ, ಜನರಿಗೋಸ್ಕರ, ಬೇರೆ ನಿನಗಾಗಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ದೇಶಕ್ಕಾಗಿ ಮೊಣಕಾಲೂರಿ ಕಣ್ಣೀರಿಟ್ಟು, ಓ ಅಬ್ರಹಾಮನು ಪ್ರಾರ್ಥನೆ ಮಾಡಿದ ಹಾಗೆ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ನಿನ್ನನ್ನು, ನನ್ನನ್ನು ಇದನ್ನು ತಿಳಿಸಿ ಕರೀತಾ ಇದ್ದಾರೆ. ಹಲ್ಲೆಲೂಯ. ಹೇಳುವಂಥ ವಿಷಯಗಳಿಗೆ ಗಮನ ಕೊಟ್ಟರೆ ದೇವರ ಮೇಲಾದ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಯೋಬನಿಗೆ ಹಾಕಿದಂಥ ಬೇಲಿಯನ್ನು ಹಾಕಿ ಕಾಪಾಡ್ತಾನೆ. ನಾವು ಪ್ರಾರ್ಥನೆ ಮಾಡದೆ ಹೋದರೆ ಏನೋ ಹೇಳ್ತಾ ಇದ್ದಾರೆ, ಇವರಿಗೇನೋ ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಪರವಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸ್ತೇವೆ. ತಿರುಗಿ ಬಿದ್ದರೆ ಏನಾಗ್ತೇವೆ? ಎಲ್ಲಿಗೆ? ಕತ್ತಿಯ ಬಾಯಿಗೆ. ಕಡೆ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 4ನೇ ವಾಕ್ಯ. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಸಾಕು. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಏನು, ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆ ಆಯಿತು. ಹಲ್ಲೆಲೂಯ. ನೋಡ್ರಿ, ಯಾರ ಹಣೆಯ ಮೇಲೆ ಮುದ್ರೆ ಇರೋದಿಲ್ಲವೋ, ಯಾರ ಹಣೆಯ ಮೇಲೆ ಮುದ್ರೆ ಇರೋದಿಲ್ಲವೋ ಅವರೆಲ್ಲರೂ ಕೂಡ ಈ ಕಡೆಯ ದಿನಗಳಲ್ಲಿ ಸೈತಾನ ಕೈಗಳಿಗೆ ಸಿಕ್ಕಿಕೊಳ್ಳಲಿದ್ದಾರೆ. ಹಲ್ಲೆಲೂಯ. ನೋಡ್ರಿ, ಮರನಾಗಲಿ ಪಲ್ಯನಾಗಲಿ ಕೆಡಿಸದೆ ಯಾರನ್ನು ಕೆಡಿಸಕ್ಕೆ ಬಂದಿದೆ? ಮನುಷ್ಯರನ್ನ ಕೆಡಿಸಿ. ಎಂಡ್ ಆಫ್ ದಿ ಡೇ ನೀವು ನೋಡ್ರಿ, ಯಾವುದೇ ಯುದ್ಧ ನಡೀಲಿ, ಯಾವುದೇ ಒಂದು ರೋಗ ಬರಲಿ, ಎಂಡ್ ಆಫ್ ದಿ ಡೇ ಯಾರು ಸಾಯೋದು? ಪ್ರಾಣಿಗಳು ಯಾವ್ದಾರು ಸತ್ತದ್ ನೋಡಿದ್ದೀರಾ? ಕೊರೋನಾ ಅಷ್ಟೊಂದು ಬಂತು, ಒಂದು ಜಿಂಕೆ ಹಾಗೆ ಸುಸ್ತಾಗಿ ನಿಮ್ಮ ಮನೆ ಹತ್ರ ಬಂದು ಬಿದ್ದಿತ್ತ, ಒಂದು ನಾಯಿ ಸತ್ತೋಯ್ತಾ? ಹಲ್ಲೆಲೂಯ. ಸಾಯದಾರು ಎಂಡ್ ಆಫ್ ದಿ ಡೇ ಮನುಷ್ಯನೇ. ಹಲ್ಲೆಲೂಯ. ಆದ್ದರಿಂದ ಮನುಷ್ಯರನ್ನ ನಾಶಪಡಿಸಬೇಕೆಂದು ಸೈತಾನನು ಎದ್ದಿದ್ದಾನೆ. ಅವನಿಂದ ನೀವು ತಪ್ಪಿಸಿಕೊಳ್ಳಬೇಕೆಂದ್ರೆ ನಿಮ್ಮ ಹಣೆಯ ಮೇಲೆ ಏನಿರಬೇಕು? ಹಲ್ಲೆಲೂಯ. ಏನಿರಬೇಕು? ಮುದ್ರೆ ಇರಬೇಕು. ಆ ಮುದ್ರೆ ಇದ್ದಾಗ ಮಾತ್ರವೇ ನಾವು ಏನ್ ಮಾಡ್ತೇವೆ? ಬರುವಂತ ಆಪತ್ತುಗಳಿಂದ ತಪ್ಪಿಸಿಕೊಳ್ತೇವೆ. ಹಲ್ಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಒಂದು ವಾಕ್ಯ ಇತ್ತು, ಸ್ತೋತ್ರ. 7ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇದಲ್ಲದೆ ಮತ್ತೊಬ್ಬ ದೇವದೂತನು, ಪ್ರಕಟಣೆ 7:2. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡುಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು.
ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಆಮೆನ್. ಆಮೇನ್, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವದಾಸರಿಗೆ ಹಣೆ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡ್ರೆಂದು ಮಹಾಶಬ್ದದಿಂದ ಏನು ಹೇಳಿದನು? ಕೂಗಿ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಮುದ್ರೆಗೆ, ನಮ್ಮ ತಲೆಗೆ ಮುದ್ರೆ ಹಾಕುವುದು ಯಾರು? ಯಾರು? ದೇವರ? ಹೇಳ್ರಿ, ಯಾರು? ಅಯ್ಯಯ್ಯೋ, ವಾಕ್ಯ ಏನ್ ಹೇಳ್ತದೆ? ಹೋದ್ರಿ. ಮುದ್ರೆ ಒತ್ತುವ ತನಕ ಯಾರನ್ನು ಮರವನ್ನಾಗಲಿ ಕೆಡಿಸಬೇಡಿ ಎಂದು ಮಹಾಶಬ್ದದಿಂದ ಯಾರು ಕೂಗಿ ಹೇಳ್ತಾ ಇದ್ದಾರೆ? ದೇವದೂತರು. ಹಲ್ಲೆಲೂಯಾ. ನೋಡಿ, ದೇವದೂತನು ನೀವು ಪ್ರಾರ್ಥನೆ ಮಾಡುವಾಗ, ನೀವು ಪ್ರಾರ್ಥನಾ ವೀರರಾಗಿರುವಾಗ, ದೇಶಕ್ಕಾಗಿ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವಾಗ, ದೇಶದ ಜನರನ್ನ ಕಾಪಾಡುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ, ಪರಲೋಕದಿಂದ ಇಳಿದು ಬರುವಂತ ದೇವದೂತನು ನಿಮ್ಮ ನೆತ್ತಿಯ ಮೇಲೆ, ನಿಮ್ಮ ಹಣೆಯ ಮೇಲೆ ಒಂದು ಮುದ್ರೆಯನ್ನು ಹಾಕ್ತಾನೆ. ಹಲ್ಲೆಲೂಯಾ. ಆ ಮುದ್ರೆ ನಿಮಗೆ ಕಾಣೋದಿಲ್ಲ, ಸೈತಾನನಿಗೆ ಗೊತ್ತಾಗ್ತದೆ, ಕೆಡಿಸುವಂತ ದೂತರಿಗೆ ಗೊತ್ತಾಗ್ತದೆ. ಆ ಹಣೆಯ ಮೇಲೆ ಮುದ್ರೆ ಇರುವಾಗ, ಹಲ್ಲೆಲೂಯಾ, ಏನಾಗೋದಿಲ್ಲ, ಏನಾಗೋದಿಲ್ಲ. ಯಾವುದು ಕೂಡ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ನಾಶ ಮಾಡಲಿಕ್ಕೋ ಹಾಳು ಮಾಡೋದಲಿಕ್ಕೋ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆ ಮುದ್ರೆ ಹೊಂದಿಕೊಳ್ಳಬೇಕೆಂದ್ರೆ ಏನು ಮಾಡಬೇಕು? ಪ್ರಾರ್ಥನೆ. ನಿಮ್ಮ ವಿಷಯಗಳಲ್ಲಿ, ಬಿಸ್ನೆಸ್ಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಬ್ಯುಸಿಯಾಗೇ ಇದ್ರೆ ಒಂದು ದಿವಸ, ಹಲ್ಲೆಲೂಯಾ, ಪರಿಸ್ಥಿತಿಗಳು ಹದಗೆಟ್ಟಾಗ ದೇವರೇ ದೇವರೇ ಅಂದ್ರೆ ಯಾವುದು ಬರೋದಿಲ್ಲ. ಸಮಯ ಇರುವಾಗಲೇ ಮೊಣಕಾಲೂರಿ ನೀನು ಹೊಂದಿಕೊಳ್ಳತಕ್ಕ ಮುದ್ರೆಯನ್ನು ಹೊಂದಿಕೋ. ಹೌದ್ರಾ? ಈಗ ಗೃಹಲಕ್ಷ್ಮಿ 2000 ಬರಬೇಕು ಅಂದ್ರೆ ನಿಮ್ಮ ತಮ್ಮ ಇಡಬೇಕಂದ್ರೆ ಏನು ಮಾಡಬೇಕು ಹೇಳ್ರಿ? ಏನು ಮಾಡಬೇಕು? ನಾನು ಕೊಡಲ್ಲ ಅಂತ ಹೇಳಿದ್ರೆ ಬಂದ್ಬಿಡುತ್ತಾ ಕಾಸು? ಏನು ಮಾಡಬೇಕು? ಬೆರಳಿಲ್ಲ ಅಂದ್ರೂ ಪಕ್ಕದವ್ರ ಹತ್ರ ಬಾಡಿಗೆ ಇಸ್ಕೊಂಬಂದಾದ್ರೂ ಇಡಬೇಕು, ಅವಾಗಲೇ ಕಾಸು ಬರ. ಹೌದ್ರಾ? ಈಗ SIR ಬಂದಿದೆ, ಏನು ಎಲೆಕ್ಷನ್ ಕಾರ್ಡು, ನೀನು ಕೊಟ್ರೇನೆ ನಿನಗೆ ಓಟ್ ಕೊಡೋದು, ಇಲ್ಲ ಅಂದ್ರೆ ನೀನು ದೇಶದಲ್ಲಿ ಇಲ್ಲವೇ ಇಲ್ಲ, ಸತ್ತೋಗ್ಬಿಟ್ಟೆ ಅಂತ ಅರ್ಥ. ಇದೀರಾ? ನೋಡಿ, ದೇಶದಲ್ಲಿ ಎಲ್ಲದಕ್ಕೂ ಒಂದು ತೀರ್ಮಾನಗಳಿದೆ, ಒಂದು ನ್ಯಾಯ ಇದೆ. ಹೀಗೆ ಮಾಡಿದ್ರೆ ಇದನ್ನು ನಾವು ಕೊಡ್ತೇವೆ, ಸರಿನಾ? ನಿಮ್ಮ ಡೀಟೇಲ್ಸ್ ಕೊಟ್ಟರೆ ನಾವು ಅದಕ್ಕೆ ಬೇಕಾದ ಪಿಂಚಣಿ ಕೊಡ್ತೇವೆ, ಏನು ಗೃಹಲಕ್ಷ್ಮಿ ಕೊಡ್ತೇವೆ, ಇನ್ನೇನು ಕರೆಂಟ್ ಫ್ರೀ ಕೊಡ್ತೇವೆ. ಇದೀರಾ? ಅದೇ ರೀತಿಯಾಗಿ ಪರಲೋಕದಲ್ಲೂ ಕೂಡ ಒಂದು ವಿಷಯ ಇದೆ. ನೀನು ಮೊಣಕಾಲೂರಿ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಾದರೆ ದೂತನು ಬಂದು ನಿನ್ನ ನೆತ್ತಿಯ ಮೇಲೆ ಮುದ್ರೆಯನ್ನು ಹಾಕ್ತಾನೆ. ಆ ಮುದ್ರೆಯನ್ನು ಹಾಕುವವನಿಗೆ ಯಾವುದೇ ದುರಾತ್ಮಗಳಾಗಲಿ, ಕಡೆಯ ಕಾಲದ ಸೈತಾನ ಕ್ರಿಯೆಗಳಾಗಲಿ, ಅಂಧಕಾರ ಕ್ರಿಯೆಗಳಾಗಲಿ, ಸೈತಾನ ಬಲವಾಗಲಿ, ಅಂಧಕಾರದ ಲೋಕದ ಪತಿಗಳಾಗಲಿ, ಯಾವ ಕಾರ್ಯಗಳು ಕೂಡ ನಿನ್ನ ಮೇಲೆ ಜಯಿಸಲು, ನಿನ್ನನ್ನು ಹಾನಿ ಮಾಡಲು ಯಾರಿಗೂ ಅಧಿಕಾರವೇ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ದೇಶಕ್ಕೆ ಒಂದು ಆಪತ್ತು ಬಂದಿದೆ. ಆಪತ್ತಿಂದ ದೇಶವನ್ನ ಕಾಪಾಡಿ ನಿನ್ನನ್ನು ಕಾಪಾಡಿಕೊಳ್ಳಬೇಕೆಂದರೆ ಮೊಣಕಾಲಿಂದ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಮೊಣಕಾಲಿನ ಯುದ್ಧದಿಂದ ಮಾತ್ರವೇ ಈ ಒಂದು ಯುದ್ಧವನ್ನು ಗೆಲ್ಲಲು ಸಾಧ್ಯ. ನೀನು ಹಾಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡದೆ ಹೋದರೆ, ಪ್ರಿಯ ಸಹೋದರರೇ ಸಹೋದರಿಯರೇ, ಬರುವಂತ ಆಪತ್ತಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದೀರಾ? ಹಲ್ಲೆಲೂಯಾ. ಆ ಬ್ರಾಹ್ಮಣನು ಲೋಟನಿಗಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ರು. ಲೋಟನ ಹೆಂಡತಿಗೆ ಮುದ್ರೆ ಇಲ್ಲದ ಕಾರಣ ತಿರುಗಿ ನೋಡಿದ್ಲು. ಇದೀರಾ? ಅದೇ ರೀತಿಯಾಗಿ ನಿಮಗೋಸ್ಕರ ನಾವು ಏನೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ನೀವು ಪ್ರಾರ್ಥನೆ ಮಾಡದೆ, ನೀವು ಮುದ್ರೆಯನ್ನು ಹೊಂದಿಕೊಳ್ಳದೆ ಹೋದರೆ
ಯಾರಿಂದಲೂ ನಮ್ಮನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ದಯವಿಟ್ಟು ನಿಮಗೆ ಇರುವಂಥ ಸಮಯದಲ್ಲಿ, ಈ ಕಡೆಯ ದಿನಗಳಲ್ಲಿ ಇರುವಂಥ ನಾವು ಸಮಯ ಮಾಡಿಕೊಂಡು, ಬಿಡುವು ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಲು ಕಲಿತುಕೊಳ್ಳೋಣ. ಈ ಮೊಣಕಾಲಿನಿಂದ ಮಾತ್ರವೇ ಮುದ್ರೆ ಹೊಂದಿಕೊಳ್ಳಲು ಸಾಧ್ಯ. ಮುದ್ರೆ ಹೊಂದಿಕೊಂಡರೆ ನೀನು, ನಿನ್ನ ಕುಟುಂಬವು ಕಾಪಾಡಲ್ಪಡ್ತದೆ. ಇಲ್ಲವಾದರೆ ಹಲ್ಲೆಲೂಯಾ, ನಮ್ಮನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರರೇ, ಸಹೋದರಿಯರೇ, ದಯವಿಟ್ಟು ದೇವರು ನಮ್ಮ ಒಟ್ಟಿಗಿಂದು ಮಾತನಾಡ್ತಾ ಇದ್ದಾರೆ. ನಮ್ಮ ಮೇಲೆ ಆತನು ಭಾರವುಳ್ಳವನಾಗಿದ್ದಾನೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ ಪ್ರಾರ್ಥನೆ ಮಾಡು. ಕುಟುಂಬಗಳು ಹಾಳಾಗಲಿಕ್ಕೆ ರೆಡಿಯಾಗಿದೆ, ದೇಶವು ಹಾಳಾಗಲಿಕ್ಕೆ ರೆಡಿಯಾಗಿದೆ. ದುರಾತ್ಮನು ಭೂಮಿಯಿಂದ ಎದ್ದು ಬಂದಿದ್ದಾನೆ. ಅವನ ವಿರೋಧವಾಗಿ ಮೊಣಕಾಲೂರಿ ಯುದ್ಧ ಮಾಡಲು ಇವತ್ತಿಂದ ಪ್ರಾರಂಭ ಮಾಡು. ನಾನು ಅವನೆಲ್ಲ ಬಲಗಳನ್ನು ಮುರಿದು, ಅದರ ಕ್ರಿಯೆಗಳೆಲ್ಲ, ಅದರ ಶಕ್ತಿಗಳೆಲ್ಲ, ವೀರ್ಯಗಳೆಲ್ಲ ನಾನು ಮುರಿದು ದೇಶವನ್ನ, ಜನರನ್ನ ಕಾಪಾಡಲು ಶಕ್ತನಾಗಿದ್ದೇನೆ. ಮೊಣಕಾಲಿನಲ್ಲಿ ನಿಂತು ಯುದ್ಧವನ್ನ ಈಗಿನಿಂದಲೇ, ಇವತ್ತಿನಿಂದಲೇ ಪ್ರಾರಂಭ ಮಾಡುತ್ತಾ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಾರ್ಥನೆ ಮಾಡೋಣ, ಮುದ್ರೆಯನ್ನು ಹೊಂದಿಕೊಳ್ಳೋಣ. ದೇವರ ಅದ್ಭುತ ಕಾರ್ಯಗಳನ್ನು ನಮ್ಮನ್ನು, ನಮ್ಮ ಕುಟುಂಬದಲ್ಲಿ ಮಾಡಲಿದ್ದಾನೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಾನು ಮಾತಾಡಬೇಕಂತಿದ್ದಿಲ್ಲ. ಸ್ತೋತ್ರ, ದೇವರಿಗೆ ಸ್ತೋತ್ರ.